ಧರ್ಮಸ್ಥಳ ಶವಹೂತ ಪ್ರಕರಣದ ದೂರು ಕೊಟ್ಟಿದ್ದ ಚಿನ್ನಯ್ಯ ಆರೋಪಿಯಾಗಿ ಶಿವಮೊಗ್ಗ ಜೈಲು ಸೇರಿದ್ದಾಗಿದೆ. ಇದೀಗ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟ ಗ್ಯಾಂಗ್ ಅನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಇವತ್ತು 4 ವಿಚಾರಣೆಗೆ ಹಾಜರಾಗಿದ್ದಾರೆ. ಬುರುಡೆ ಗ್ಯಾಂಗ್ನ ಎಸ್ಐಟಿ ವಿಚಾರಣೆ ದಿನ ಕಳೆದಂತೆ ತೀವ್ರಗೊಳ್ತಾ ಇದೆ. ಇವತ್ತು ಎಸ್ಐಟಿ ನಡೆಸಿದ ವಿಚಾರಣೆಗೆ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ್ ಗೌಡ ಹಾಗೂ ಪ್ರದೀಪ್ ಗೌಡ ಹಾಜರಾಗಿದ್ದರು. ಧರ್ಮಸ್ಥಳ ತಲೆಬುರುಡೆ ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ಚುರುಕಾಗ್ತಾ ಇದೆ. ಮೊದಲು ಬುರುಡೆಯನ್ನು ತಂದುಕೊಟ್ಟು ಏನು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದ ಚಿನ್ನಯ್ಯ ಇದ್ದಾನಲ್ಲ, ಈತ ಈಗ ಆರೋಪಿಯಾಗಿ ಶಿವಮೊಗ್ಗ ಜೈಲು ಪಾಲಾಗಿದ್ದಾನೆ. ಈತನ ಹಿಂದೆ ಒಂದು ದೊಡ್ಡ ತಂಡ ಇತ್ತು ಎನ್ನಲಾಗ್ತಾ ಇತ್ತು. ಅವರ ವಿಚಾರಣೆ ಕೂಡ ಇದೀಗ ಕಂಟಿನ್ಯೂ ಆಗಿದೆ. ಇದೀಗ ಚಿನ್ನಯ್ಯನಿಗೆ ಬುರುಡೆ ಕೊಟ್ಟ ಗ್ಯಾಂಗನ್ನು ವಿಚಾರಣೆ ನಡೆಸಲಾಗ್ತಾ ಇದೆ. ಇವತ್ತು ಒಬ್ಬರಲ್ಲ ಇಬ್ಬರಲ್ಲ 4 ವಿಚಾರಣೆ ನಡೆಸಲಾಯಿತು. ಬುರುಡೆ ಗ್ಯಾಂಗನ್ನು ಎಸ್ಐಟಿ ದಿನ ಕಳೆದಂತೆ ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇದೆ. ಎಸ್ಐಟಿ ವಿಚಾರಣೆಗೆ ಇವತ್ತು ಹಾಜರಾಗಿದ್ದು ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ವಿಠಲ್ ಗೌಡ ಹಾಗೆಯೇ ಪ್ರದೀಪ್ ಗೌಡ ಹಾಜರಾಗಿದ್ದರು ಎನ್ನುವಂಥದ್ದು ಗೊತ್ತಾಗಿದೆ.